ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಳಿ DJI ಇನ್ನ ಫ್ಯಾಂಟಮ್ 4 ಸೀರೀಸಿನ ಡ್ರೋನ್ ಇದೆ. ಈ ಡ್ರೋನ್ನ ಅನ್ಬಾಕ್ಸಿಂಗ್ ಮಾಡೋಣ, ಹಾಗೆ ಡ್ರೋನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇದು ಅವ್ರು ಕೊಡುವಂಥ ಬಾಕ್ಸ್ ಪ್ಯಾಕೇಜ್. ಇದರಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಲಾಕ್ ಸಿಸ್ಟಮ್. ಸೊ ಬೇಸಿಕಲಿ ಇದನ್ನು ಈ ರೀತಿ ನೀವು ಲಿಫ್ಟ್ ಮಾಡಿ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಅನ್ಲಾಕ್ ಆಗ್ತದೆ. ಸೊ ಬಾಕ್ಸ್ನ ಕೆಳಗೆ ಮಲಸಿ, ಸೊ ಟ್ವಿಸ್ಟ್ ಇಟ್ ಅಂದರೆ ಈ ಕಡೆ ಟ್ವಿಸ್ಟ್ ಮಾಡಿದಾಗ ಅನ್ಬಾಕ್ಸ್ ಆಗ್ತದೆ. ಸೊ ದಿಸ್ ಇಸ್ DJI ಫ್ಯಾಂಟಮ್ 4. ಸೊ ಈ ಡ್ರೋನಲ್ಲಿ ನಮಗೆ 2 ಬ್ಯಾಟ್ರಿ ಸಿಗ್ತದೆ. ಓಕೆ, 2 ಬ್ಯಾಟ್ರಿ, 1 ಚಾರ್ಜಿಂಗ್ ಪಾಯಿಂಟ್. ದಿಸ್ ಒಂದು ರೀತಿ ಪವರ್ ಬ್ಯಾಂಕ್ ಥರ ಕಾಣಿಸ್ತದೆ. ಸೊ ಇದು ಒಂದು ಚಾರ್ಜಿಂಗ್ ಕೇಬಲ್ ಆಗಿರುತ್ತೆ. ಹಾಗೆ ನಮಗೆ RC ಸಿಗುತ್ತೆ. RC ಇಸ್ ನಥಿಂಗ್ ಬಟ್ ದ ರಿಮೋಟ್ ಕಂಟ್ರೋಲ್. ಸೊ ರಿಮೋಟ್ ಕಂಟ್ರೋಲ್ ಈ ಥರ ಕಾಣಿಸುತ್ತೆ ನಾರ್ಮಲಿ. ಇದನ್ನು ನೀವು ನಿಮ್ಮ ಫೋನನ್ನು ಇಲ್ಲಿ ಈ ರೀತಿ ಇಲ್ಲಿ ಪ್ಲೇಸ್ ಮಾಡಿ ಇದನ್ನು ಲಾಕ್ ಮಾಡಬೇಕಾಗತ್ತೆ. ಸೊ ಯು ವಿಲ್ ಪುಷ್ ಇಟ್ ಡೌನ್, ಇದು ಲಾಕ್ ಆಗುತ್ತೆ, ನಿಮ್ಮ ಫೋನನ್ನು ಹೋಲ್ಡ್ ಮಾಡುತ್ತೆ. ಸೊ ಬೇಸಿಕಲಿ ಫ್ಯಾಂಟಮ್ 4ಅಲ್ಲಿ ಏನು ಈ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿರೋದನ್ನೆಲ್ಲ ಸ್ಟೋರ್ ಮಾಡಬೇಕಂದ್ರೆ ಒಂದು ಆಪ್ಷನ್ ನಿಮಗಿರೋದು, ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಒಂದು USB ಕೇಬಲ್ ಪೋರ್ಟ್ ಇರುತ್ತೆ. ಇದ್ರ ಮುಖಾಂತರ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿ DJI ಆ್ಯಪನ್ನು ಕನೆಕ್ಟ್ ಮಾಡಿದ್ರೆ ಅದು ನಿಮ್ಮ ಫೋನಿಗೆ ಡೈರೆಕ್ಟಾಗಿ ಸ್ಟೋರ್ ಆಗುತ್ತೆ. ಇನ್ನೊಂದು ಆಪ್ಷನ್ ಏನಿರೋದಂದರೆ ನಿಮ್ಮ ಮೆಮೊರಿ ಕಾರ್ಡ್ನ ಇಲ್ಲಿ SSD ಅಂತ ಪೋರ್ಟಲ್ಲೂ ಉಂಟು, ಅಲ್ಲಿ ನೀವು ಹಾಕಿದರೆ ಅಲ್ಲಿ ಕೂಡ ನಿಮ್ಗೆ ಡೈರೆಕ್ಟ್ಲಿ ಸೇವ್ ಆಗುತ್ತೆ. ಈ ಪ್ರೊಪೆಲ್ಲರ್ಸ್ ಬಗ್ಗೆ ಕೂಡ ಒಂದು ವಿಶೇಷ ಇದೆ. ಇದರಲ್ಲಿ ಆಲ್ಮೋಸ್ಟ್ ನಿಮಗೆ 8 ಸೆಟ್ ಆಫ್ ಪ್ರೊಪೆಲ್ಲರ್ಸ್ ಸಿಗುತ್ತೆ. ಈ ಪ್ರೊಪೆಲ್ಲರ್ಸ್ ಬಗ್ಗೆ ಹೇಳೋದಾದರೆ DJI ಡ್ರೋನಲ್ಲಿ ನಿಮಗೆ ಒಂದು ಲಾಕ್ ಸಿಸ್ಟಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದರೆ ಯು ಕ್ಯಾನ್ ಸಿ ಸಮ್ ಬ್ಲ್ಯಾಕ್ ಡಾಟ್ಸ್. ಈ ಬ್ಲ್ಯಾಕ್ ಡಾಟ್ಸ್ ಏನು ರೆಪ್ಲಿಕೇಟ್ ಮಾಡುತ್ತಂದರೆ ನಿಮ್ಮ ಪ್ರೊಪೆಲ್ಲರಲ್ಲಿ ಈ ಬ್ಲ್ಯಾಕ್ ಸರ್ಕಲ್ ಇರಬೇಕು ಅಂತ. ಆ್ಯಂಡ್ ಹೌ ಡು ಯು ಪ್ಲೇಸ್ ಇಟ್? ನೀವು ನೋಡೋದಾದರೆ ಇಲ್ಲೊಂದು ಮಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಕ್ ಉಂಟು, ಲಾಕ್ ಅಂತ ಇದೆ, ಆಮೇಲೆ ಅನ್ಲಾಕ್ ಅಂತ ಇದೆ. ಟು ಲಾಕ್ ದ ಪ್ರೊಪೆಲ್ಲರ್ ಹೀಗೆ ನೀವು ಪ್ಲೇಸ್ ಮಾಡಿ ಇದನ್ನು ರೊಟೇಟ್ ಮಾಡಬೇಕಾಗತ್ತೆ, ಅದು ಲಾಕ್ ಆಗುತ್ತೆ. ಸೊ ಆ್ಯಂಡ್ ಅಗೇನ್ ದ ರಿವರ್ಸ್, ಅನ್ಲಾಕ್ ಮಾಡಬೇಕಂದ್ರೆ ಇದನ್ನ ಪ್ಲಸ್ ಮಾಡಿ ಈ ಕಡೆ ಯಾವ ಕಡೆ ಡಿರೆಕ್ಷನ್ ಕೊಟ್ಟಿದ್ದಾರೆ ಆ ಕಡೆ ರೊಟೇಟ್ ಮಾಡಬೇಕಾಗತ್ತೆ. ಸೊ ದಟ್ ಟೈಮ್ ಇಟ್ ವಿಲ್ ಅನ್ಲಾಕ್. ಈ ರೀತಿ ಈಗ ಬ್ಲ್ಯಾಕಿಗೆ ಬ್ಲ್ಯಾಕು. ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲೇಬೇಕಾಗಿದೆ ಏನಂದರೆ, ಈ ಕಡೆ ಬ್ಲ್ಯಾಕ್ ಇದ್ದರೆ ಅಥವಾ ಈ ಕಡೆ ಇಟ್ಸ್ ಹೆಡಿಂಗ್ ದಿಸ್ ವರ್ಡ್ ಅಲ್ಲ, ಇದು ನಿಮ್ಮ ಹೆಡ್ಡಿಂಗ್ ಪಾಯಿಂಟ್ ಆಗಿರುತ್ತೆ. ಇದು ಕ್ಲಾಕ್ ವೈಸ್ ಆಗಿರುತ್ತೆ. ಇದು ಕ್ಲಾಕ್ ವೈಸ್ ಆಗಿದ್ದರೆ ನಿಮ್ಮ ಅಪೋಸಿಟ್ ಪಾಯಿಂಟಲ್ಲೂ ಕೂಡ ಕ್ಲಾಕ್ ವೈಸ್ ಆಗಿರುತ್ತೆ. ಆ್ಯಂಡ್ ದ ರಿವರ್ಸ್ ಆನ್ ದ ಅದರ್ ಸೈಡ್. ಸೊ ಇಲ್ಲಿ ನಾವು ನೋಡೋದಾದರೆ, ಸೊ ಇಲ್ಲಿ ಬ್ಲ್ಯಾಕ್ ಆಗಿತ್ತು, ಇಲ್ಲಿ ಯಾವ ರೀತಿ ಇದೆ, ಇಲ್ಲಿ ಬ್ಲ್ಯಾಕ್ ಆಗಿದೆಯಾ ಬೇರೆ ಇದೆಯಾ ನೋಡೋದಾದರೆ ಇಲ್ಲಿ ಸಿಲ್ವರ್ ಇದೆ. ಇಫ್ ಯು ಕ್ಯಾನ್ ಸಿ, ಇಲ್ಲಿ ಸಿಲ್ವರ್ ಪಾಯಿಂಟ್ ಬರುತ್ತೆ. ಸೊ ಇದು ಸಿಲ್ವರ್ ಪಾಯಿಂಟ್. ಇದರಲ್ಲಿ ಕೂಡ ಮಾರ್ಕಿಂಗ್ ಇರುತ್ತೆ. ಸೊ ಇಲ್ಲೊಂದು ಮಾರ್ಕಿಂಗ್ ಇದೆ, ಲಾಕ್ ಅನ್ಲಾಕ್ ಅಂತ. ಸೊ ಇದನ್ನು ನೀವು ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು. ನಾನು ಒಂದೇ ಕೈಯಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ನನ್ನ ಕೈಯಲ್ಲಿ ಸ್ವಲ್ಪ ಟೈಟ್ ಆಗ್ತಾ ಉಂಟು. ಒಂದು ಸೆಕ್. ಈಗ ಲಾಕ್ ಆಗಿದೆ. ಓಕೆ, ಇದೇ ರೀತಿ ಈ ಕಡೆನೂ ಕೂಡ ಬರುತ್ತೆ, ದ ಸಿಲ್ವರ್ ಒನ್. ಸೊ ವಿ ಹ್ಯಾವ್ ದ ಸಿಲ್ವರ್ ಒನ್. ಇಲ್ಲಿಗೆ ಪ್ರೆಸ್ ಮಾಡಿ ಲಾಕ್ ಮಾಡಬೇಕು. ಆ್ಯಂಡ್ ಈ ಕಡೆನೂ ಕೂಡ ವಿ ಹ್ಯಾವ್ ಅ ಬ್ಲ್ಯಾಕ್ ಒನ್. ಸೊ ಬೇಸಿಕಲಿ ಡ್ರೋನಲ್ಲಿ ನೀವು ನೋಡೋದಾದರೆ, ಡ್ರೋನಲ್ಲಿ ನಾರ್ಮಲಿ ಇದು ಈ ಕಡೆ ಕ್ಲಾಕ್ ವೈಸ್ ಬಂದರೆ, ಓಕೆ, ದಿಸ್ ಸೈಡ್ ಇಸ್ ಅ ಕ್ಲಾಕ್ ವೈಸ್. ಹೇಗೆ ಕ್ಲಾಕ್ ವೈಸ್ ನೋಡೋದಂದರೆ ಈ ಪಾರ್ಟ್ ಸ್ಲೋಪಲ್ಲಿರುತ್ತೆ, ಅಂದರೆ ಈ ರೀತಿ ಇರುತ್ತೆ. ದಿಸ್ ಈಸ್ ಅ ವೇ ಫ್ರಮ್ ವೇ ದ ಏರ್ ಇಸ್ ಗೋನ್ ಫ್ಲೋ. ಇಲ್ಲಿಂದ ವಿಂಡ್ ಫ್ಲೋ ಆಗಿ ಹೀಗೆ ಪಾಸ್ ಆಗುತ್ತೆ. ಸೊ ನಾರ್ಮಲಿ ವಿಂಡ್ ಹಿಟ್ ಆಗೋದು ಇಲ್ಲಿಂದ, ಆ ವಿಂಡನ್ನ ಬ್ರೇಕ್ ಮಾಡೋದು ಹೀಗೆ ರೊಟೇಟ್ ಆದಾಗ. ಸೊ ಇದು ಕ್ಲಾಕ್ ವೈಸ್ ರೊಟೇಷನ್, ಅಂದರೆ ಒಂದು ಗಡಿಯಾರ ರೀತಿ ಇದು ರೊಟೇಟ್ ಆಗುತ್ತೆ. ಅದೇ ನೀವು ಈ ಕಡೆ ನೋಡೋದಾದರೆ
ಆ ಶಾರ್ಪ್ ಎಂಡ್ ಈ ಕಡೆ ಇದೆ, ಆ ಸ್ಲೋಪಿಂಗ್ ಎಂಡ್ ಈ ಕಡೆ ಇದೆ. ಶಾರ್ಪ್ ಎಂಡ್ ಯಾವ ಕಡೆ ಇದೆ ಅಂದರೆ ಈ ಕಡೆ ಒಂದು ಶಾರ್ಪ್ ಎಂಡ್ ಇದೆ, ಈ ಕಡೆ ಒಂದು ಶಾರ್ಪ್ ಎಂಡ್ ಇದೆ. ಸೊ ಇದು ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ರೊಟೇಷನಲ್ಲಿ ರೊಟೇಟ್ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಕ್ಲಾಕ್ ವೈಸ್ ರೊಟೇಷನ್, ಇಲ್ಲಿ ಕೂಡ ಕ್ಲಾಕ್ ವೈಸ್ ರೊಟೇಷನಲ್ಲಿ ಬರುತ್ತೆ. ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಆದರೆ ಇಲ್ಲಿ ಕೂಡ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬರುತ್ತೆ. ಸೊ ದಿಸ್ ವಾಸ್ ಅಬೌಟ್ ದ ಪ್ರೊಪೆಲ್ಲರ್ ಹೇಗೆ ಮೌಂಟ್ ಮಾಡಬೇಕು, ಪ್ರೊಪೆಲ್ಲರ್ ಹೇಗೆ ರೊಟೇಟ್ ಆಗುತ್ತೆ, ಇದ್ರ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಆರ್ ಸಿ. ಸೊ ಇದು ಆರ್ ಸಿ ಇಸ್ ನಥಿಂಗ್ ಬಟ್ ದ ರಿಮೋಟ್ ಕಂಟ್ರೋಲರ್. ಈ ನೀವು ಕೊಡುವಂಥ ಕಮಾಂಡ್ಗಳೇನಿರುತ್ತೆ ಈ ಆ್ಯಂಟಿನ ಮೂಲಕ ಈ ಡ್ರೋನಿಗೆ ಕನ್ವೆ ಆಗುತ್ತೆ. ಹೌ ಇಸ್ ದಟ್ ಪಾಸಿಬಲ್ ಅಂದರೆ RX-TX ಅಂತಿರುತ್ತೆ. ಇದು TX ಟ್ರಾನ್ಸ್ಫಾರ್ಮರ್, ಅದು RX ರಿಸೀವರ್. ಸೊ ಇಲ್ಲಿಂದ ನೀವು ಕೊಡುವಂಥ ಕಮಾಂಡ್ ಅಥವಾ ಪೈಲಟ್ ಕೊಡುವಂಥ ಕಮಾಂಡ್ ಇಲ್ಲಿಗೆ ಹೋಗಿ ಡ್ರೋನಿಗೆ ರಿಸೀವ್ ಆಗಿ ಫ್ಲೈಟ್ ಕಂಟ್ರೋಲರ್ ಮುಖ ರಿಸೀವ್ ಆಗಿ ಆ ಫ್ಲೈಟ್ ಕಂಟ್ರೋಲರ್ ESC ಅಥವಾ ಎಲೆಕ್ಟ್ರಾನಿಕ್ ಸ್ಪೀಡ್ ಕಂಟ್ರೋಲರ್ ಅಂತಿರುತ್ತೆ ಇಲ್ಲಿ, ಅದ್ರ ಮೂಲಕ ಈ ಮೋಟರ್ಗಳಿಗೆ ಗೈಡ್ ಮಾಡುತ್ತೆ. ಈ ಮೋಟರ್ ಪ್ರೊಪೆಲ್ಲರ್ಸ್ಗಳ ಮುಖಾಂತರ ಅದನ್ನು ಕನ್ವರ್ಟ್ ಮಾಡುತ್ತೆ. ಇಫ್ ಇಟ್ ಸೌಂಡ್ಸ್ ಕಾಂಪ್ಲಿಕೇಟೆಡ್, ಸಿಂಪಲಾಗಿ ಹೇಳಬೇಕಂದ್ರೆ ನೀವು ಇಲ್ಲಿಂದ ಏನು ಕಮಾಂಡ್ ಪಾಸ್ ಮಾಡ್ತೀರಾ, ನೀವು ಟೇಕ್ ಆಫ್ ಮಾಡು ಅಂತ ಹೇಳಿದ್ರೆ ಅಥವಾ ಲ್ಯಾಂಡ್ ಮಾಡಬೇಕಂತ ನೀವು ಇದು ಮಾಡಿದ್ರೆ ಇಲ್ಲಿ ಅದು ಪರ್ಫಾರ್ಮ್ ಮಾಡುತ್ತೆ. ಸೊ ನೀವು ಕೊಡುವಂಥ ಕಮಾಂಡ್ನ ರಿಸೀವ್ ಮಾಡೋದು ಈ ಡ್ರೋನ್ ಮುಖಾಂತರ. ದಿಸ್ ಇಸ್ RC ವೇರ್ ಯುಲ್ ಪ್ರೊವೈಡ್ ದ ಕಮಾಂಡ್ ಫಾರ್ ದ ಡ್ರೋನ್ ಆಪರೇಷನ್. ಇದು ಕ್ಲಿಯರ್ ಆಗಿದ್ರೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇದನ್ನು ಹೇಗೆ ಆನ್ ಮಾಡೋದು ಅಂತ. ಸೊ ಇಫ್ ಯು ಸಿ ಇದನ್ನು ನಾವು ಪ್ರೆಸ್ ಮಾಡಿದ್ರೆ ನಿಮಗೆ ಲೈಟ್ ಕಾಣಿಸುತ್ತೆ, 4 ಲೈಟ್ ಕಾಣುತ್ತೆ ನಾರ್ಮಲಿ. ಈಚ್ ಲೈಟ್ ಇಂಡಿಕೇಟ್ಸ್ ದ 25% ಆಫ್ ಚಾರ್ಜ್. ಇದು 25, 25, 25, 25. ಸೊ ಸಮ್ ಅಪ್ ಇಟ್ ವಿಲ್ ಬಿಕಮ್ 100%. ಇದೇನು ಸಪ್ರೇಟ್ ಆಗಿದೆ, ದಿಸ್ ವಿಲ್ ಇಂಡಿಕೇಟ್ ರೆಡ್ ಆ್ಯಂಡ್ ಗ್ರೀನ್ ಲೈಟ್ಸ್. ಸೊ ಈಗ ಆನ್ ಮಾಡಿ ನೋಡೋಣ. ಸೊ ಬೇಸಿಕಲಿ ಈಗ ಡ್ರೋನಿಗೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ. ಸೊ ಇದು ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಟು ಆನ್ ಇಟ್ ನೀವು ಮಾಡಬೇಕಾಗಿರೋದು ಐ ಶೋ ಇಟ್, ಲೆಟ್ ದ ಲೈಟ್ ಗೆಟ್ ಆಫ್. ಸೊ 1 ಆ್ಯಂಡ್ 1 ಲಾಂಗ್ ಪ್ರೆಸ್. ಸೊ ಹೀಗೆ ಸೌಂಡ್ ಬಂದು ಈಗ ಈ ಥರ ಆನ್ ಆಗುತ್ತೆ. ಸೊ ಬೇಸಿಕಲಿ ಈ ಕಾನ್ಫಿಗರೇಷನ್ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದೇ ರೀತಿ ಬೇರೆ ಡ್ರೋನ್ಗಳಲ್ಲೂ ಕೂಡ ಸೇಮ್ ಥರದ ಕಾನ್ಫಿಗರೇಷನ್ ಇರುತ್ತೆ. ಸೊ ಈಗ ನಾವು ನೋಡ್ಬೋದು, ಇಫ್ ಇಟ್ಸ್ ಕ್ಲಿಯರ್, ಇಟ್ಸ್ ಇನ್ ಅ ರೆಡ್ ಲೈಟ್, ಕೆಂಪು ಬಣ್ಣದಲ್ಲಿದೆ. ಆ್ಯಂಡ್ ಇಟ್ಸ್ ಎವ್ರಿ ಲೈಟ್ ಇಸ್ ಬಿನ್ ಆನ್, ಅಂದರೆ 4 ಲೈಟ್ ಇದೆ, 4 ಲೈಟ್ ಕೂಡ ಆನ್ ಆಗಿದೆ. ಅಂದರೆ ಇದರಲ್ಲಿ 100% ಚಾರ್ಜ್ ಇದೆ ಲೆಕ್ಕ. ಚಾರ್ಜ್ ಖಾಲಿ ಆಗ್ತಾ ಬರ್ತಾ ಇದ್ದಂಗೆ ಇದನ್ನು ಈ ಲೈಟ್ಗಳು ಇಂಡಿಕೇಟ್ ಆಗಲಿಕ್ಕೆ ಶುರು ಆಗ್ತದೆ. ಸೊ ಸೇಮ್ ನಮ್ಮ ಮೊಬೈಲ್ ಚಾರ್ಜರ್ ಥರ ಇದರಲ್ಲಿ ಕೂಡ ಅದರಲ್ಲಿ ಎಷ್ಟು % ಚಾರ್ಜ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಪವರ್ ಆನ್ ಬಟನ್. ನಾವು ಹೇಗೆ ಆನ್ ಮಾಡಿದ್ವಿ ಅದೇ ರೀತಿ ಆಫ್ ಮಾಡೋದು. ಸೊ 1 ಪ್ರೆಸ್ ಆ್ಯಂಡ್ 1 ಲಾಂಗ್ ಪ್ರೆಸ್. ಓಕೆ, 1 ಪ್ರೆಸ್ ಆ್ಯಂಡ್ 1 ಲಾಂಗ್ ಪ್ರೆಸ್. ಸೊ ಇಷ್ಟನ್ನು ನೀವು ಮಾಡಿದ್ರೆ ಆನ್ ಆಗುತ್ತೆ. ದಿಸ್ ರೆಡ್ ಲೈಟ್ ಇಸ್ ಬಿಕಾಸ್ ದ ಡ್ರೋನ್ ಇಸ್ ನಾಟ್ ಬಿನ್ ಕನೆಕ್ಟೆಡ್. ಅದೇ ಡ್ರೋನ್ ಕನೆಕ್ಟ್ ಆದಾಗ ಇಲ್ಲಿ ಗ್ರೀನ್ ಲೈಟ್ ಅಂತ ಬರುತ್ತೆ. ಈಗ ಆಫ್ ಮಾಡೋಣ. ಈ ದಿಸ್ ಇಸ್ ನಥಿಂಗ್ ಬಟ್ ರಿಟರ್ನ್ ಟು ಹೋಮ್. ಅಂದರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಡ್ರೋನ್ನ ಫ್ಲೈ ಮಾಡಲಿಕ್ಕೆ, ಆ ಸ್ಪಾಟಿಗೆ ವಾಪಸ್ ಅದು ಬಂದು ಲ್ಯಾಂಡ್ ಆಗುತ್ತೆ. ಇದನ್ನು ಎಕ್ಸಾಂಪಲಲ್ಲಿ ಹೇಳೋದಾದರೆ, ಡ್ರೋನ್ ಫ್ಲೈ ಆಗ್ತಿರುವಾಗ ಒಂದು ಆಲ್ಮೋಸ್ಟ್ 100%ಅಲ್ಲಿ ಸ್ಟಾರ್ಟ್ ಆಗಿರೋದು ಡ್ರೋನ್, ಅದು ಆಲ್ಮೋಸ್ಟ್ 30, 25 ಅಂತ ಬರುವಾಗ 20 ಅನ್ನೋ ಟೈಮಿಗೆ ಅದು ಅಲಾರ್ಮ್ ಹಿಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ನೀವು ಇದ್ರ ಮೇಲೆ ಹಾರಿಸಲಿಕ್ಕೆ ಹೋದರೆ ನಿಮ್ಮ ಡ್ರೋನ್ ಲಾಸ್ಟ್ ಆಗ್ಬೋದು, ಅಥವಾ ಕನೆಕ್ಷನ್ ಫೇಲ್ಯೂರ್ ಆಗ್ಬೋದು, ಅಥವಾ ಅಲ್ಲೇ ಯಾವುದೇ ಕ್ರ್ಯಾಶ್ ಆಗ್ಬೋದು. ಬಿಕಾಸ್ ಅದರಲ್ಲಿ ಬ್ಯಾಟ್ರಿ ಡ್ರೈನ್ ಆದಾಗ ಸ್ವಿಚ್ ಆಫ್ ಆಗುತ್ತೆ ನಮ್ಮ ಮೊಬೈಲ್. ಅದೇ ರೀತಿ ಡ್ರೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಆ್ಯಂಡ್ ಮಿಡ್ ಏರಲ್ಲಿ ಸ್ವಿಚ್ ಆಫ್ ಆದರೆ ಡ್ರೋನ್ ಆಲ್ ಆಫ್ ಸಡನ್ ಕೆಳಗೆ ಬೀಳುತ್ತೆ. ಇದನ್ನು ಕೌಂಟರ್ ಮಾಡಲಿಕ್ಕೆ ಅವರು RTH ಅದನ್ನು ರಿಟರ್ನ್ ಟು ಹೋಮ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. 20% ಹಿಟ್ ಆದ ಕೂಡಲೇ ಡಿರೆಕ್ಟ್ಲಿ ಆ ಡ್ರೋನ್ ಬಂದುಬಿಟ್ಟು ಯಾವುದೇ ಲೊಕೇಶನಲ್ಲಿದ್ದರೂ ಕೂಡ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಆ ಲೊಕೇಶನಿಗೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆಗಿ ಅದೇ ಸೇಫಾಗಿ ಲ್ಯಾಂಡ್ ಮಾಡುತ್ತೆ. ದಿಸ್ ಇಸ್ ಅ ಫಂಕ್ಷನ್ ಆಫ್ ರಿಟರ್ನ್ ಟು ಹೋಮ್. DJI ಡ್ರೋನ್ಗಳಲ್ಲಿ ಇನ್ನೂ ಹಲವಾರು ರೀತಿಯಾದಂಥ ಆಪ್ಷನ್ಸ್ಗಳಿವೆ. ಇದರ ಮುಖಾಂತರ ನಿಮಗೆ ಇನ್ನಷ್ಟು ಮುಖ್ಯವಾದಂಥ ಲಾಭಗಳಿವೆ. ಸೊ ಇದರಲ್ಲಿ ನೀವು ಮೇಲೆ ನೋಡೋದಾದರೆ ಇದು ಕ್ಯಾಮ್ರಾ ಕಂಟ್ರೋಲ್. ಈ DJI ಡ್ರೋನಲ್ಲಿ, DJI ಫ್ಯಾಂಟಮ್ ಡ್ರೋನಲ್ಲಿ ಕೆಳಗಡೆ ಒಂದು ಕ್ಯಾಮ್ರಾ ಮೌಂಟೆಡ್ ಇರುತ್ತೆ. ಸೊ ದಿಸ್ ಇಸ್ ಅ ಕ್ಯಾಮ್ರಾ. ಸೊ ದಿಸ್ ಇಸ್ ಅ ಕ್ಯಾಮ್ರಾ.
ಈ ಕ್ಯಾಮ್ರಾ ಈ ಥರ ಮೂಮೆಂಟ್ ಆಗಲಿಕ್ಕೆ ಎಲ್ಲ ಆನ್ ಏರ್ ಮೂಮೆಂಟ್ ಆಗಲಿಕ್ಕೆ ಕಂಟ್ರೋಲ್ ಮಾಡೋದು ನಿಮ್ಮ RC ಕಂಟ್ರೋಲ್ ಮುಖಾಂತರ. ಇದು ನಿಮ್ಮ RC ಆಗಿರೋದ್ರಿಂದ ಈಗ ನೀವು ಮೇಲೆ ಅಥವಾ ಕೆಳಗೆ ಮಾಡಿದ್ರೆ ಆ ಕ್ಯಾಮ್ರಾ ಕೂಡ ಮೂವ್ ಆಗುತ್ತೆ. ದಿಸ್ ಯು ವಿಲ್ ಗೆಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ಓನ್ಲಿ ವೆನ್ ಯು ಫ್ಲೈ. ಸೊ ಬೇಸಿಕಲಿ ಇದನ್ನು ನೀವು ಫ್ಲೈ ಮಾಡ್ತಿರುವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಆ್ಯಂಡ್ ಈ ಬಟನ್, ದಿಸ್ ರೆಡ್ ಬಟನ್ ಇಸ್ ಯೂಸ್ ಫಾರ್ ರೆಕಾರ್ಡಿಂಗ್. ನೀವು ವೀಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕು, ಆವಾಗ ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆನ್ ದ ರೈಟ್ ಹ್ಯಾಂಡ್ ಸೈಡ್ ನಿಮಗೆ ಇನ್ನಷ್ಟು ಆಪ್ಷನ್ಸ್ಗಳಿವೆ. ಈ ರೊಟೇಟಿಂಗ್ ಆಪ್ಷನ್ ನಿಮಗೆ ನಿಮ್ಮ ವೀಡಿಯೋಗೆ ಲಟ್ಸ್ ಅಂದರೆ ಒಂಥರ ಫಿಲ್ಟರ್ಸ್ನ ಆ್ಯಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಓವರ್ ಸ್ಯಾಚುರೇಷನ್ ಅಥವಾ ಬ್ರೈಟ್ನೆಸ್ನ ಅಥವಾ ಬ್ರೈಟ್ನೆಸ್ ಡಿಕ್ರೀಸ್ ಮಾಡಲಿಕ್ಕೆ ಈ ಆಪ್ಷನಿಗೆ ರೈಟ್ ಹ್ಯಾಂಡ್ ಸೈಡ್ ಇರುವಂಥ ಈ ನಾಬ್ ಹೆಲ್ಪ್ ಮಾಡುತ್ತೆ. ದಿಸ್ ಬಟನ್ ಈಸ್ ಯೂಸ್ ಟು ಟೇಕ್ ದ ಪಿಕ್ಚರ್ಸ್. ನೀವು ಫ್ಲೈ ಮಾಡ್ತಿರುವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಕ್ಚರ್ಸ್ನ ತೊಗೊಳ್ಬೋದು. ಆ್ಯಂಡ್ ದಿಸ್ ಒನ್ ಇಸ್ ಟು ಪಾಸ್. ಇದು ಕೊಟ್ಟಿರೋ ಹಾಗೆ ಪಾಸ್ ಅಂದರೆ ಆಪ್ಷನ್ ಆಗಿರುತ್ತೆ. ಆ್ಯಂಡ್ ದೀಸ್ ಬೋತ್ ಆರ್ ಆ್ಯಂಟಿನಾ. ಇದು ನಿಮ್ಮ ಡ್ರೋನಿಗೆ ಸಿಗ್ನಲ್ ಪಾಸ್ ಮಾಡುವಂಥ ಆ್ಯಂಟಿನಾ ಆಗಿರುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಆಗಿದರೆ ಈ ಸ್ಟಿಕ್ಸ್ಗಳ ಕಂಟ್ರೋಲ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಈ ಸ್ಟಿಕ್ಸ್ಗಳು ನಿಮ್ಮ ಮೇನ್ ಸೋರ್ಸ್ ಆಫ್ ಫ್ಲೈಯಿಂಗ್ ಆಗಿರುತ್ತೆ. ಸೊ ದಿಸ್ ಸ್ಟಿಕ್ ಆನ್ ದ ಲೆಫ್ಟ್ ಸೈಡ್ ಇಸ್ ಇಂಡಿಕೇಟಿಂಗ್ ನಿಮ್ಮ ಪವರ್ ಆನ್ ಮಾಡುವಂಥ ಮೋಡ್ ಆಗಿರುತ್ತೆ. ಈ ಡ್ರೋನ್ನ ನೀವು ಆನ್ ಮಾಡಲಿಕ್ಕೆ ಈ ಥ್ರಾಟಲ್ನ ಕೆಳಗೆ ತೊಗೊಂಡು 90 ಡಿಗ್ರಿ ಟುವರ್ಡ್ಸ್ ಕಂಪ್ಲೀಟ್ಲಿ ಡೌನ್ ಆ್ಯಂಡ್ ಯು ಗೋನ್ ಟೇಕ್ 45 ಡಿಗ್ರಿ ಇನ್. ಓಕೆ, ಇದು ಕೆಲವೊಂದು ಡ್ರೋನ್ಗಳಲ್ಲಿ ಕೆಲವೊಂದು ರೀತಿಯಾದಂಥ ಆನಿಂಗ್ ಸಿಸ್ಟಮ್ ಇರುತ್ತೆ. ಸೊ DJI ಫ್ಯಾಂಟಮ್ ಡ್ರೋನಲ್ಲಿ ನೀವು 2 ಥ್ರಾಟಲ್ಗಳನ್ನು ನಾನು ಹಿಡಿದ ರೀತಿಯಲ್ಲಿ ಹಿಡ್ಕೊಳ್ಬಾರ್ದು. ಸೊ ಒಂದು ಕೈಯಲ್ಲಿ ಈ ಥ್ರಾಟಲ್, ಇನ್ನೊಂದು ಕೈಯಲ್ಲಿ ಈ ಥ್ರಾಟಲ್ ಹಿಡ್ಕೊಳ್ಬೇಕು. ಎರಡನ್ನೂ ಜೊತೆಯಾಗಿ ಹಿಡ್ಕೊಂಡು ಯು ಶುಡ್ ಟೇಕ್ ದೆಮ್ ಡೌನ್ ಆ್ಯಂಡ್ ಯು ಶುಡ್ ಟೇಕ್ ದೆಮ್ ಇನ್ಸೈಡ್. ಈ ರೀತಿ ತೊಗೊಳ್ಬೇಕು. ದಟ್ ಟೈಮ್ ಅದು ಪವರ್ ಆನ್ ಆಗುತ್ತೆ. ಸೊ ನಾವು ಹೇಗೆ ಗಾಡಿನ ಕೀ ಕೊಟ್ಟು ಆನ್ ಮಾಡ್ತೀವಿ, ಅದೇ ರೀತಿ ಈ ಡ್ರೋನ್ ಕೂಡ ಪವರ್ ಆನ್ ಆಗಲಿಕ್ಕೆ ಇದನ್ನು 90 ಡಿಗ್ರಿ ಡೌನ್ ತೊಗೊಂಡು ಒಳಗೆ ತೊಗೊಳ್ಬೇಕು. ಇದನ್ನು ಕೂಡ ನೀವು 90 ಡಿಗ್ರಿ ಡೌನ್ ತೊಗೊಂಡು ಒಳಗೆ ತೊಗೊಳ್ಬೇಕು, ಅವಾಗ ಪವರ್ ಆನ್ ಆಗುತ್ತೆ. ನೀವು ಡ್ರೋನ್ನ ಫ್ಲೈ ಮಾಡಬೇಕಂತಿದ್ರೆ ಈ ಥ್ರಾಟಲ್ನ ಅಪ್ ಮಾಡಬೇಕು. ಸೊ ನೀವು ಮೇಲ್ ಮಾಡಿದಾಗ ಡ್ರೋನ್ ಟೇಕ್ ಆಫ್ ಆಗಲಿಕ್ಕೆ ಶುರು ಆಗುತ್ತೆ. ಈ ಪೊಸಿಷನಲ್ಲಿದ್ದರೆ ಇಟ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಆಫ್. ಅದು ನೀವು ಲ್ಯಾಂಡ್ ಮಾಡಬೇಕಂತಿದ್ರೆ ಕೆಳಗೆ ತೊಗೊಳ್ಬೇಕು. ಆ್ಯಂಡ್ ಯು ಗೋನ್ ಡೂ ಇಟ್ ಒನ್ಸ್ ಅಗೇನ್. ಇದರಲ್ಲಿ ಇನ್ಸೈಡ್ ಇದೆ, ಕೆಲವೊಂದು ಡ್ರೋನಲ್ಲಿ ಔಟ್ಸೈಡ್ ಅಂತ ಇರುತ್ತೆ. ಸೊ ಅದು ಕೆಲವೊಂದು ಡ್ರೋನ್ಗಳಲ್ಲಿ ಕೆಲವೊಂದು ರೀತಿಯಾದಂಥ ಲ್ಯಾಂಡಿಂಗ್ ಇರುತ್ತೆ. ಸೊ ಯು ನೀಡ್ ಟು ಗೋ ಥ್ರೂ ದ ಮ್ಯಾನ್ಯುಯಲ್ ಬಿಫೋರ್ ಯು ಫ್ಲೈ. ಸೊ ಇದು ಟೇಕ್ ಆಫ್ ಅಂದರೆ ಮೇಲೆ ಹೋಗಲಿಕ್ಕೆ, ಇದು ಕೆಳಗೆ ಬರಲಿಕ್ಕೆ ಆಪ್ಷನ್. ಆದರೆ ಇದರಲ್ಲಿ ಲೆಫ್ಟ್ ಹಾಗೆ ರೈಟ್ ಸೈಡ್ ಮೂಮೆಂಟ್ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಯಾ ಏನು ಫಂಕ್ಷನ್ ಮಾಡುತ್ತೆ ಅಂದರೆ ಒಂದು ಡ್ರೋನ್ನ ಅದು ಇರುವಂಥ ಪೊಸಿಷನಲ್ಲೇ ಫಿಕ್ಸ್ಡ್ ಆ್ಯಕ್ಸೆಸಲ್ಲೇ 360 ಡಿಗ್ರಿ ರೊಟೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಲೆಫ್ಟ್ ಸೈಡ್ ರೊಟೇಟ್ ಮಾಡಿದ್ರೆ ಆ ಪೊಸಿಷನಲ್ಲೇ ಇರುವಂಥ ಡ್ರೋನ್ ಲೆಫ್ಟ್ ಸೈಡಲ್ಲೇ ರೊಟೇಟ್ ಆಗುತ್ತೆ. ಅಂದರೆ ಫಿಕ್ಸ್ಡ್ ಪೊಸಿಷನಲ್ಲೇ ಅದು ಮೂಮೆಂಟ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ನೀವು ಹೇಗೆ ಇನ್ನು ಪವರ್ ಕೊಟ್ಟು ಇಟ್ಕೊಳ್ತೀರಾ, ಅದೇ ರೀತಿ ಅದೇ ಪೊಸಿಷನಲ್ಲಿ 360 ಡಿಗ್ರಿ ರೊಟೇಷನ್ ಕೊಡುತ್ತೆ. ಸೊ ಈ ಕಡೆ ಮಾಡಿದ್ರೆ ಇದು ರೈಟ್ ಸೈಡ್, ಈ ಕಡೆ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ರೊಟೇಟ್ ಆಗುತ್ತೆ. ಇನ್ನು ನೀವು ಲೆಫ್ಟ್ ಸೈಡ್ ನೋಡಿ ಆದ ನಂತರ ರೈಟ್ ಸೈಡ್ ಇರುವಂಥ ಥ್ರಾಟಲ್ ಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ರೈಟ್ ಸೈಡ್ ಇರುವಂಥ ಥ್ರಾಟಲ್ ಸ್ಟಿಕ್ ನೀವು ಮೇಲ್ ಮಾಡಿದ್ರೆ, ಈ ಥ್ರಾಟಲ್ ಸ್ಟಿಕ್ನ ಮೇಲ್ ಮಾಡಿದ್ರೆ ಇದು ಡ್ರೋನ್ ಇರುವಂಥ ಜಾಗದಿಂದ ಫಾರ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಅದು ನೀವು ಬ್ಯಾಕ್ವರ್ಡ್ ಕೆಳಗಡೆ ಮಾಡಿದ್ರೆ ಆ ಪೊಸಿಷನಿಂದ ಬ್ಯಾಕ್ವರ್ಡ್ ಹಿಂದ್ಗಡೆ ಬರುತ್ತೆ. ಇದೊಂದು ರೀತಿ ಕಾರಿನ ಫ್ರಂಟ್ ಗೇರ್, ಅಂದರೆ ಫಸ್ಟ್ ಗೇರ್ ಹಾಕ್ಕೊಳ್ಳೆ ಕಾರ್ ಮುಂದ್ಗಡೆ ಹೋಗುತ್ತೆ, ಅಥವಾ ಯಾವುದೇ ರೀತಿಯಾದಂಥ ಗೇರ್ ನೀವು ಹಾಕ್ಕೊಳ್ಳೆ ಕಾರ್ ಮುಂದ್ಗಡೆ ಹೋಗುತ್ತೆ. ಅದು ರಿವರ್ಸ್ ಗೇರ್ ಹಾಕ್ಕೊಳ್ಳೆ ಕಾರ್ ಹಿಂದ್ಗಡೆ ಬರುತ್ತೆ. ಸೊ ಆ ರೋಡಿನ ಸರ್ಫೇಸ್ ಮೇಲಿಂದ ಅದು ಬಿಟ್ಟು ಹೋಗಲ್ಲ. ಅದರ ಮೇಲೆ ಹೋಗೋದು ಕೆಳಗೆ ಹೋಗೋದು ಅದೆಲ್ಲ ಮಾಡಲ್ಲ. ಅದು ಹೋಗುತ್ತೆ, ಮುಂದೆ ಹೋಗುತ್ತೆ, ಬ್ಯಾಕ್ ಬರುತ್ತೆ, ಆ ಥರ. ಸೊ ಇದು ನಿಮ್ಗೆ ಕ್ಲಿಯರ್ ಆದರೆ, ಇದರಲ್ಲಿ ಲೆಫ್ಟ್ ಮತ್ತು ರೈಟ್ ಏನು ಮಾಡುತ್ತೆ ಅಂದರೆ ಆ ಡ್ರೋನ್ ಆ ಪೊಸಿಷನಿಂದ ಲೆಫ್ಟ್ ಹಾಗೆ ರೈಟ್ ಹೋಗುತ್ತೆ. ಸೊ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನಿಗೆ ಜಂಪ್ ಆಗುತ್ತೆ. ಅದು ಈ ಕಡೆ ನೀವು ನೋಡೋದಾದರೆ ಮಾಡಿದ್ರೆ ಆ ಒಂದೇ ಪೊಸಿಷನಲ್ಲಿ ಅದು ರೊಟೇಟ್ ಆಗುತ್ತೆ. ಆದರೆ ಇಲ್ಲಿ ಪಿಚ್ ಇಸ್ ನಥಿಂಗ್ ಬಟ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಅಂದರೆ ಡ್ರೋನ್ ಮುಂದ್ಗಡೆ ಮತ್ತು ಹಿಂದ್ಗಡೆ ಹೋಗುತ್ತೆ. ಆ್ಯಂಡ್ ದಿಸ್ ಒನ್ ಇಸ್ ರೋಲ್ ವಿಚ್ ಮೂವ್ಸ್ ಟುವರ್ಡ್ಸ್ ದ ಲೆಫ್ಟ್ ಆ್ಯಂಡ್ ಟುವರ್ಡ್ಸ್ ದ ರೈಟ್. ಇಷ್ಟು ಪಾರ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಬಿಲೋ. ಆ್ಯಂಡ್ ನಿಮ್ಗೆ ಏನೋ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೋದು. ಅದ್ರ ಮುಖಾಂತರ ನಿಮಗಿರುವಂಥ ಎಲ್ಲ ಡೌಟ್ಸ್ಗಳನ್ನು ಆದಷ್ಟು ಸುಲಭ ರೀತಿಯಲ್ಲಿ ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಷ್ಟು ಪಾರ್ಟ್ ನಿಮಗೆ ಕ್ಲಿಯರ್ ಆದರೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬ್ಯಾಟ್ರಿ. So this is the battery. ಈ ಡ್ರೋನಿನ ಬ್ಯಾಟ್ರಿ is quite a simplest in form.
ಸೊ ಇದು ನೀವು ನಾರ್ಮಲಿ ಹೇಗೆ ಆನ್ ಮಾಡಬೇಕಂದ್ರೆ ಇದು ಸೇಮ್ ರೀತಿ 1 ಟ್ಯಾಪ್ ಆ್ಯಂಡ್ 1 ಲಾಂಗ್ ಪ್ರೆಸ್. ಇದ್ರ ಮುಖಾಂತರ ಈ ಥರ ಲೈಟ್ ಇಂಡಿಕೇಶನ್ಸ್ ನಿಮಗೆ ಕಾಣುತ್ತೆ. ಸೊ 1 each light indicates 1 each percentage. So this 25, 25, 25, 25, which makes up 100%. So ಈ ಬ್ಯಾಟ್ರಿ ನೀವು ಆಲ್ವೇಸ್ ಚೆಕ್ ಮಾಡಬೇಕು ಎಷ್ಟು ಪರ್ಸೆಂಟಲ್ಲಿ ಚಾರ್ಜ್ ಇದೆ, ಅದು ಹೇಗೆ ನೀವು ಆಪ್ರೇಟ್ ಮಾಡ್ತಿರುವಾಗ ಹೇಗೆ ಬ್ಯಾಟ್ರಿ ಡೌನ್ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನೀವು ಚೆಕ್ ಮಾಡ್ತಾ ಇರಬೇಕು. ಆ್ಯಂಡ್ ಸೊ ಬೇಸಿಕಲಿ ವೆನ್ ಯು ಹವ್ ಬೀನ್ ಫ್ಲೈಯಿಂಗ್ ಕೀಪ್ ಇಟ್ ಎಟ್ 100. ನೀವು ಸ್ಟೋರ್ ಮಾಡುವಾಗ ಕೀಪ್ ಇಟ್ ಎಟ್ 80 ಅಥವಾ 60 ಆ ರೇಂಜಲ್ಲಿ ಇಟ್ಟರೆ ಸಾಕಾಗುತ್ತೆ ಸ್ಟೋರ್ ಮಾಡ್ತಿರುವಾಗ. ಆ್ಯಂಡ್ ಬಿಫೋರ್ ಇಟ್ ಗೆಟ್ ಡೌನ್ ಈ ಒಂದು ಸ್ಟಿಕ್ಕಿಗೆ ಬಂದು ಬ್ಲಿಂಕ್ ಆಗ್ತಾ ಇರುತ್ತೆ, ದ ಸೆಕೆಂಡ್ ಸ್ಟಿಕ್ಕಿಗೆ ಬಂದು ಬ್ಲಿಂಕ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಆದಷ್ಟು ಲ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಯು ಶುಡಂಟ್ ಲೆಟ್ ದ ಡ್ರೋನ್ ಬ್ಯಾಟ್ರಿ ಗೋ ಬಿಲೋ 25% or 20%. 20% ಬಂದ ಕೂಡ ಅದು ಆಟೋಮೆಟಿಕಲಿ ಅದು ರಿಟರ್ನ್ ಟು ಹೋಮ್ ಆಪ್ಷನ್ ತೊಗೊಳುತ್ತೆ. ಬಟ್ ನೀವು ಅದು ಅಷ್ಟು ಹೋಗಲಿಕ್ಕೆ ಬಿಡಬೇಡಿ. ಇದರಿಂದ ನಿಮ್ಮ ಡ್ರೋನಿಗೂ ಸೇಫ್ ಅಲ್ಲ, ಹಾಗೆ ಬ್ಯಾಟ್ರಿ ಲೈಫಿಗೂ ಕೂಡ ಸೇಫ್ ಅಲ್ಲ. ಸೊ ಇದು ನೀವು ಕ್ಲಿಯರ್ ಆದಮೇಲೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಇನ್ಸರ್ಟ್ ದಿಸ್ ಬ್ಯಾಟ್ರಿ ಇನ್ಸೈಡ್ ದ ಡ್ರೋನ್. ಇದು ಡ್ರೋನ್ ಆಗಿರುತ್ತೆ. ಈ ಡ್ರೋನಲ್ಲಿ ನೀವು ಬ್ಯಾಟ್ರಿ ಇನ್ಸರ್ಟ್ ಮಾಡೋದು ಹೇಗಂದರೆ, ಈ ಬ್ಯಾಟ್ರಿ ಪಾಯಿಂಟ್ ಏನಿದೆ ದ ಸ್ಮಾಲರ್ ಪೋರ್ಷನ್, ಇದು ಒಂದು ಪೋರ್ಷನ್ ಬಟನ್ ಇರುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಒನ್ ಮೋರ್ ಬಟನ್ ಇನ್ ದಿಸ್ ವೇ, ದ ಬ್ರಾಡರ್ ಪೋರ್ಷನ್. ದ ಸ್ಮಾಲರ್ ಪೋರ್ಷನ್ ಈ ಥರ ಕಾಣುವಂಥ ಪಾರ್ಟನ್ನು ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಈ ಥರ ಕಾಣುವಂಥ ಪಾರ್ಟನ್ನು ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಸ್ಲೋ ಆಗಿ ಡ್ರೋನ್ ಒಳಗೆ ಇನ್ಸರ್ಟ್ ಮಾಡ್ತೀರಾ. ಸೊ ಈ ರೀತಿ ಪ್ಲೇಸ್ ಮಾಡ್ತೀರಾ. ಸೊ ನಾವು ಯು ಕ್ಯಾನ್ ಸಿ ದ ಡ್ರೋನ್ ಲುಕ್ಸ್ ಸೋ ಪರ್ಫೆಕ್ಟ್. ಪ್ರೊಪೆಲ್ಲರ್ಸ್ ಫಿಕ್ಸ್ ಆಗಿವೆ ಆ್ಯಂಡ್ ಬ್ಯಾಟ್ರಿ ಫಿಕ್ಸ್ ಆಗಿದೆ. ದ ಕ್ಯಾಮ್ರಾ ಇಸ್ ಬಿನ್ ಮೌಂಟೆಡ್ ದೇರ್. ಸೊ ಇದನ್ನು ನೀವು ನಿಮ್ಮ ಫೋನಿನ DJI ಆ್ಯಪ್, DJI ಇವರ ಸಾಫ್ಟ್ವೇರ್ ಒಂದಿದೆ, ಅದು ಪ್ಲೇಸ್ಟೋರ್ ಮುಖಾಂತರ ಸಿಗೋದು ಡೌಟ್ ನಮ್ಮ ದೇಶದಲ್ಲಿ. ಸೊ ನೀವು ಅದನ್ನು ಕ್ರೋಮ್ ಮುಖಾಂತರ ಡೌನ್ಲೋಡ್ ಮಾಡಿ ಅಥವಾ ಅವ್ರದ್ದು ವೆಬ್ಸೈಟ್ ಇದೆ ಅಲ್ಲಿಂದ ಡೌನ್ಲೋಡ್ ಮಾಡಿ ನೀವು ಅದನ್ನು ಪಡಿಬೋದು. ಸೊ ನೀವು ಡ್ರೋನ್ ಫ್ಲೈ ಮಾಡೋದ್ರಲ್ಲಿ ನಿಮಗೆ ಒಂದು ಪ್ರೊಸೆಸ್ ನೀವೇನು ಫಾಲೋ ಮಾಡಬೇಕಂದ್ರೆ, ನಿಮ್ಮ ಈ ಬ್ಯಾಟ್ರಿ ಡ್ರೋನಿನ ಬ್ಯಾಟ್ರಿ ಫಸ್ಟ್ ಆನ್ ಮಾಡಬೇಕು. 1 ಆ್ಯಂಡ್ ಲಾಂಗ್ ಪ್ರೆಸ್. ನೀವು ಸೌಂಡ್ ಕೇಳ್ಬೋದು ಈಗ. ಸೊ ದಿಸ್ ಇಸ್ ಹೌ ಇಟ್ಸ್ ಗೋನಾ ಗಿವ್ ಯು ದ ಸೈರನ್. ಇದ್ರ ಮುಖಾಂತರ ನೀವು ಕಲರ್ಸ್ ಕೂಡ ನೋಡ್ಬೋದು, ರೆಡ್ ಆ್ಯಂಡ್ ಗ್ರೀನ್ ಲೈಟ್ಸ್. ಸೊ ಬೇಸಿಕಲಿ ಈ ಡ್ರೋನಿನ ಫ್ರಂಟ್ ಪಾರ್ಟ್ ಯಾವುದಂತ ಹೇಳಿದ್ರೆ, ಆ ಕ್ಯಾಮ್ರಾ ಯಾವ ಕಡೆ ಫೇಸ್ ಆಗಿದೆ. ಸೊ ಕ್ಯಾಮ್ರಾ ಆ ಕಡೆ ಫೇಸ್ ಆಗಿರೋದ್ರಿಂದ ನೀವು ನೋಡಿದ್ರೆ ಕ್ಯಾಮ್ರಾ ಆ ಕಡೆ ಫೇಸ್ ಆಗಿದೆ, ಇಟ್ ಡಸಂಟ್ ರೊಟೇಟ್ ಟುವರ್ಡ್ಸ್ ಯು. ಸೊ ಆ ಕಡೆ ಫೇಸ್ ಆಗಿರೋದ್ರಿಂದ ದ ಡ್ರೋನ್ ಇಸ್ ಬಿನ್ ಫೇಸಿಂಗ್ ದಟ್ ಸೈಡ್. ಸೊ ಅದು ಡ್ರೋನಿನ ಫ್ರಂಟ್ ಆಗಿರುತ್ತೆ. ಹಾಗೆ ಇದು ಈ ಕಡೆ ಫೇಸ್ ಆಗಿರೋದ್ರಿಂದ ದಿಸ್ ಬ್ಯಾಕ್ ಸೈಡ್ ವಿಲ್ ಬಿ ಆರ್ ಬ್ಯಾಕ್ ಏನು ನಮಗೆ ಫೇಸ್ ಆಗ್ತಿರುತ್ತೆ ಅದು ಡ್ರೋನಿಂದ ಬ್ಯಾಕ್ ಆಗಿರುತ್ತೆ. ನಾರ್ಮಲಿ ನಾವೀಗ ರೂಮ್ ಒಳಗಿರೋದ್ರಿಂದ ಇಲ್ಲಿ ಕಲರ್ ಇಂಡಿಕೇಶನ್ ಕೊಡ್ತಿದೆ. ಬೇಸಿಕಲಿ ಇವೇನು ಇಂಡಿಕೇಶನ್ ಕೊಡುತ್ತೆ ಅಂದರೆ, ಇಲ್ಲಿ ರೆಡ್ ಕಲರ್ ಇರುತ್ತೆ, ಮುಂದೆ ಗ್ರೀನ್ ಕಲರ್ ಇಂಡಿಕೇಶನ್ ಕೊಡುತ್ತೆ. ಈ ಡ್ರೋನಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಏನಿದೆ ಅಂದರೆ, ಇದರಲ್ಲಿ 5 ಥರದ ಸೆನ್ಸರ್ಸ್ ಇದೆ. ಇಟ್ ಐಡೆಂಟಿಫೈ ದ ಸೆನ್ಸರ್ಸ್ ಆರ್ ದ ಆಬ್ಸ್ಟಕಲ್ಸ್ ಇನ್ ಅಡ್ವಾನ್ಸ್. ಸೊ 5 ಥರದ ಸೆನ್ಸರ್ಸ್ ಇದೆ. ವೇರ್ ಆರ್ ದ 5 ಟೈಪ್ಸ್ ಆಫ್ ಸೆನ್ಸರ್ಸ್ ಅಂದರೆ, 1 ಫ್ರಂಟ್, ಬ್ಯಾಕ್, ಲೆಫ್ಟ್, ರೈಟ್ ಆ್ಯಂಡ್ 1 ಎಟ್ ದ ಬಾಟಮ್. ಇದ್ರ ಮುಖಾಂತರ ನೀವು ಡ್ರೋನ್ನ ಯಾವುದೇ ಡಿಸ್ಟೆನ್ಸಲ್ಲಿ ಹಾರಿಸ್ತಿದ್ರು ಕೂಡ ನಿಮಗೆ ಅಲ್ಲಿರುವಂಥ ಗಿಡ ಮರಗಳಾಗಲಿ ಹಕ್ಕಿಗಳಾಗಲಿ ಅವೆಲ್ಲ ಹತ್ತಿರ ಬಂದಾಗ ನಿಮಗೆ ಈ ಸೆನ್ಸರ್ಸ್ ಮುಖಾಂತರ ನಿಮಗೆ ಸೈರನ್ ಕೊಡುತ್ತೆ. ಆದಷ್ಟು ಹತ್ತಿರ ಹೋಗಬೇಡಿ, ಇದ್ರ ಮುಖಾಂತರ ಡ್ರೋನ್ ಕ್ರ್ಯಾಶ್ ಆಗ್ಬೋದು ಅಥವಾ ಬರ್ಡ್ ಹಿಟ್ ಆಗ್ಬೋದು, ಬರ್ಡ್ ಸ್ಟ್ರೈಕ್ ಆಗ್ಬೋದು. ಈ ಥರದಂಥ ಸೈರನ್ಸ್ ಅಂದರೆ ಈ ಥರದಂಥ ನೋಟಿಫಿಕೇಷನ್ ಕೊಡೋದಿಲ್ಲ, ಬಟ್ ಹತ್ತಿರದಲ್ಲಿ ಏನಿದೆ ಈ ಇಂತಿಷ್ಟು ಮೀಟರಲ್ಲಿ ಏನೋ ಆಬ್ಸ್ಟೆಕಲ್ ಇದೆ ಅಂತ ನಿಮಗೆ ಇಂಡಿಕೇಶನ್ ಕೊಡುತ್ತೆ. ಇದು ಒಂದು ರೀತಿ ಇತ್ತೀಚಿನ ಕಾರ್ ಡ್ರೈವಿಂಗ್ ಮಾಡ್ತಿರುವಾಗ ನಿಮಗೆ ರಿವರ್ಸ್ ಆಗ್ತಿರುವಾಗ ಒಂದು ಸೈರನ್ ಕೊಡುತ್ತಲ್ಲ, ದ ಬೀಪ್ ಇಂಡಿಕೇಶನ್ ಸೌಂಡ್ ವಿಚ್ ವಿಲ್ ಹೆಲ್ಪ್ ಯು ಟು ಪಾರ್ಕ್ ಯುವರ್ ಕಾರ್ ಸೊ ಈಸಿಲಿ. ಅದೇ ರೀತಿ ಡ್ರೋನಲ್ಲಿ ಕೂಡ ಇದೆ. ಇಷ್ಟು ಪಾರ್ಟ್ ನಿಮಗೆ ಅರ್ಥ ಆದಮೇಲೆ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಚಾರ್ಜ್ ದಿಸ್ ಬ್ಯಾಟ್ರಿ. ಸೊ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಒಂದು ಕೇಬಲ್ ಇರುತ್ತೆ.
ಈ ಬ್ಯಾಟ್ರಿಯಲ್ಲಿ ಚಾರ್ಜ್ ಸ್ವಲ್ಪ ಕಮ್ಮಿ ಇದೆ. ಲೆಟ್ಸ್ ಚಾರ್ಜ್ ದಿಸ್ ಬ್ಯಾಟ್ರಿ. ಬಾಕ್ಸನ್ನು ಕ್ಲೋಸ್ ಮಾಡೋಣ. ಸೊ ಬ್ಯಾಟ್ರಿ ಹಿಂದ್ಗಡೆ ನೀವು ನೋಡಿದ್ರೆ ಇದೊಂದು ಪ್ಲಗಿನ್ ಪಾಯಿಂಟ್ ಇರುತ್ತೆ. ಈ ಪ್ಲಗಿನ್ ಪಾಯಿಂಟಿಗೆ ನೀವು ನಿಮ್ಮ ಬಳಿ ಇರುವಂಥ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಪಾಯಿಂಟ್ ಏನಿದೆ ಇದು ಇಲ್ಲಿಗೆ ಹೋಗುತ್ತೆ, ಇದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ಓನ್ಲಿ ಇನ್ ದ DJI ಟೈಪ್ಸ್ ಆಫ್ ಡ್ರೋನ್ಸ್. ಬೇರೆ ರೀತಿಯಾದಂಥ ಡ್ರೋನಲ್ಲಿ ಬೇರೆ ರೀತಿಯಾದಂಥ ಬ್ಯಾಟ್ರಿ ಚಾರ್ಜಿಂಗ್ ಪ್ರಾಸೆಸ್ ಇರುತ್ತೆ. ಸೊ ಇದರಲ್ಲಿ 2 ಸಪ್ರೇಟ್ ಕನೆಕ್ಷನ್ಸ್ ಇರೋದ್ರಿಂದ ವಿ ನೀಡ್ ಟು ಕನೆಕ್ಟ್ ಇಟ್ ಪ್ರಾಪರ್ಲಿ. ಇಲ್ಲಿ ನೀವು ನೋಡೋದಾದರೆ the main power has been passed from this one to 2 source of controls. ಸೊ ಇಲ್ಲಿ ಇನ್ನೊಂದು ವೈರ್ ಕೇಬಲ್ ಇದೆ. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಫಾರ್ ದ ಆರ್ ಸಿ ಕೂಡ ನೀವು ಚಾರ್ಜ್ ಮಾಡಬೇಕು. ಇಲ್ಲಿ ನೋಡಿದ್ರೆ RC. ಸೊ ಈ ಪಾಯಿಂಟ್ RC ಚಾರ್ಜಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ RCನ ನೀವು ಇಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಈಸ್ ಫಾರ್ ದ ಬ್ಯಾಟ್ರಿ. ಇದನ್ನು ನೀವು ಪ್ಲಗ್ ಇನ್ ಮಾಡಿದಾಗ you will get an indication where the battery is been charging, the RC is been charging. ಈ ಲೈಟ್ ಇಂಡಿಕೇಶನ್ ಬರ್ತಾ ಇರುತ್ತೆ. ಇದ್ರ ಮುಖಾಂತರ ನಿಮಗೆ ಆದಷ್ಟು ಸುಲಭ ರೀತಿಯಲ್ಲಿ ಅರ್ಥ ಆಗುತ್ತೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಫ್ಯಾಂಟಮ್, ದ DJI ಫ್ಯಾಂಟಮ್ ಡ್ರೋನ್. ಸೊ ಇದ್ರ ಬಗ್ಗೆ ನಿಮಗೆ ಆದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಡ್ರೋನ್ಗಳ ಬಗ್ಗೆ ವಿಷಯ ಅಥವಾ ಮಾಹಿತಿಗಳನ್ನು ತಿಳ್ಕೊಳ್ಬೇಕಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ನೀವು ಡ್ರೋನ್ ಇನ್ಸ್ಟ್ರಕ್ಟರ್ ಆಗಬೇಕಾದ್ರೆ ನಿಮಗೆ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳು ಬೇಕಾಗುತ್ತೆ, ಇದನ್ನೆಲ್ಲ ನಾವು ಡ್ರೋನ್ ಗ್ರೌಂಡ್ ಕ್ಲಾಸಸ್ ಸೀರೀಸ್ ಮುಖಾಂತರ ನಿಮಗೆ ಕನ್ನಡದಲ್ಲಿ ಆದಷ್ಟು ಸುಲಭ ರೀತಿಯಲ್ಲಿ ನಿಮಗೆ ಹೇಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ದಿಸ್ ಏವಿಯೇಷನ್ ಮಾಸ್ಟ್ರಿ. ಸೊ ಆದಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಅಂತ ಮಾಡಿದ್ದೀನಿ. ಸೊ ಡ್ರೋನ್ನ ಫ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಅದು ಸಿಂಪ್ಲಿಫೈಡ್ ವೇಯಲ್ಲಿ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರು ಡ್ರೋನ್ ಪೈಲಟ್ ಆಗಬೇಕಂತಿದ್ದಾರೆ, ಡ್ರೋನ್ ಇನ್ಸ್ಟ್ರಕ್ಟರ್ ಆಗಬೇಕಂತಿದ್ದಾರೆ, ಹಾಗೆ ಯಾರು ಡ್ರೋನ್ ಇಂಡಸ್ಟ್ರಿಯಲ್ಲಿ ತಮ್ಮ ಕರಿಯರ್ನ ಬಿಲ್ಡ್ ಮಾಡಬೇಕಂತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ದ್ಯಾಟ್ ದೇ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್ ವಿಚ್ ದೇ ಆರ್ ಸರ್ಚಿಂಗ್ ಫಾರ್. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ಧನ್ಯವಾದ.